ಹಾಯ್ ಫ್ರೆಂಡ್ಸ್, ಅಶ್ವಿನಿಯವರು ಮೀಡಿಯಾದಲ್ಲಿ ಏನೇನು ಮಾತಾಡಿದಾರೋ ಅದಕ್ಕೆ ಉತ್ತರವಾಗಿ ಈ ವಿಡಿಯೋನ ಮಾಡಿದ್ದೀನಿ. ಅಶ್ವಿನಿಯವರು ಒಬ್ಬರನ್ನ ಗೆಲ್ಲಿಸೋ ಬರದಲ್ಲಿ ಇನ್ನೊಬ್ಬರ ಸೋಲನ್ನು ಸಂಭ್ರಮಿಸ್ತಾರೆ ಅಂದರೆ ಅಂಥ ಕಪ್ ನನಗೆ ಬೇಡ ಅಂತೀರಿ. ಮತ್ತ್ಯಾಕೆ ಗಿಲ್ಲಿ ಗೆದ್ದಿದ್ದಕ್ಕೆ ಉರ್ಕೋತಾ ಇದ್ದೀರಿ? ಕಪ್ ಬೇಡ ಅಂದಮೇಲೆ ಯಾಕೆ ನನಗೆ ಓಟ್ ಬಂದಿರೋದು ನೋಡಿದರೆ ಅದನ್ನು ಪಕ್ಕಕ್ಕೆ ಇಟ್ಟರೆ ಅಜಗಜಾಂತರ ವ್ಯತ್ಯಾಸ ಇದೆ ಅಂತೀರಲ್ಲ, ನಿಮಗೆ ಹೆಂಗೆ ಆ ಡಾಟಾ ಸಿಕ್ತು? ಅದನ್ನು ನಮಗೂ ಸ್ವಲ್ಪ ಹೇಳಿದ್ರೆ ತಿಳ್ಕೊತೀವಿ. ನಿಮ್ಮ ಸೋಲನ್ನು ಸಂಭ್ರಮಿಸ್ತಿರೋದು ಸಾಮಾನ್ಯ ಜನರು. ಏಕೆಂದರೆ ನೀವು ಬಿಗ್ ಬಾಸ್ನಲ್ಲಿ ಸಾಮಾನ್ಯ ಹುಡುಗಿ ಅಂತ ತಗೊಂಡು ರಕ್ಷಿತಾಗೆ ಮಾಡಿದ ಅವಮಾನನ ಪ್ರತಿ ಸಾಮಾನ್ಯ ಹೆಣ್ಣು ಮಕ್ಕಳು ತಮಗಾದ ಅವಮಾನ ಅಂತ ಅಂದ್ಕೊಂಡ್ರು. ಅವಳ ಬಟ್ಟೆ, ಅವಳ ಕೆಲಸ ಎಲ್ಲವನ್ನು ಅವಮಾನ ಮಾಡಿದ್ರಿ. ಅವಳ ಯೂಟ್ಯೂಬ್ ಕೆಲಸನ ಅವಮಾನ ಮಾಡಿದ್ರಿ. ಅದು ಪ್ರತಿ ಯೂಟ್ಯೂಬರ್ಸ್ಗೆ ಆದ ಅವಮಾನ ಅಂತ ತಗೊಂಡ್ರು. ಎಲ್ಲ ಹೇಟ್ ಮಾಡಿದ್ರು. ಮತ್ತೆ ಗಿಲ್ಲಿ ಸಿಂಪತಿ ಗಿಟ್ಟಿಸಿಕೊಳ್ಳಕ್ಕೆ ಬಡವಂತರ ಪೋಟ್ರೆ ಮಾಡಿದ ಅಂತಿರಲ್ಲ, ಹಾಗಾದ್ರೆ ಜನಕ್ಕೆ ಬುದ್ಧಿ ಇಲ್ವಾ? ಏನು ಮಾಡದೇ ಇದ್ರು ಗಿಲ್ಲಿನ ಬಡವ ಅನ್ನೋ ಕಾರಣಕ್ಕೆ ಗೆಲ್ಲಿಸೋಕೆ. ಅವನು ಎಂಟರ್ಟೈನ್ಮೆಂಟ್ ಮಾಡದೆ ಇದ್ರೆ ಯಾರು ಗೆಲ್ಲಿಸ್ತಾ ಇದ್ರು? ಇನ್ನೊಂದು ಹೇಳ್ತೀರಾ, ಗಿಲ್ಲಿನ ಗೆಲ್ಸೋಕೆ ಇದು ಬಿಗ್ ಬಾಸ್ ಒಂದು ಕಾಮಿಡಿ ಶೋ ಅಲ್ಲ ಅಂತ. ವ್ಯಕ್ತಿತ್ವದ ಆಟ ಅಂತೀರಿ, ಹೌದು ಕಾಮಿಡಿ ಶೋ ಅಲ್ಲ. ವ್ಯಕ್ತಿತ್ವದ ಆಟ ಅಂತೀರಿ, ಹೌದು ಕಾಮಿಡಿ ಶೋ ಅಲ್ಲ. ಹಾಗೆ ರಾಜಕೀಯ ಮಾಡಿಕೊಂಡು ನೀವು ನಾನು ಹಠವಾದಿ ಛಲವಾದಿ, ನಾನೇ ಲೀಡರ್, ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ಟ್ಯಾಂಡ್ ತಗೋತೀನಿ ಅಂತ ಆಶ್ವಾಸನೆ ಕೊಟ್ಕೊಂಡು ಮಾಡೋದು ನೋಡಿದ್ರೆ ಬಡವರ ಮೇಲೆ ಗೌರವ ಇಲ್ಲ, ಜನರು ಮಾಡೋ ಕೆಲಸದ ಮೇಲೂ ಗೌರವ ಇಲ್ಲ. ನಾನು ರಾಜಮಾತೆ, ರಾಜಕೀಯ ಮಾತೆ ಅಂದ್ರೆ ನಿಮ್ಮನ್ನ ಗೆಲ್ಸೋಕೆ ಬಿಗ್ ಬಾಸ್ ಒಂದು ಒಬ್ಬರ ಮೇಲೆ ಒಬ್ರು ಸಗಣಿ ಎರಚೋ ರಾಜಕೀಯದ ಶೋನು ಅಲ್ಲ. ಗಿಲ್ಲಿ ಕಪ್ ತಗೊಂಡಿರಬಹುದು, ಆದರೆ ಅದರ ಹಿಂದೆ ನನ್ನ ಶ್ರಮ ಇದೆ ಅಂದ್ರೆ ಅರ್ಥ ಏನು? ನಿಮ್ಮ ಶ್ರಮ ನೀವು ಗೆಲ್ಲೋಕೆ ಆಗಿತ್ತು, ಅವನ ಗೆಲ್ಲಿಸೋಕೆ ಅಲ್ಲ. ಆ ಶ್ರಮನು ಜನಕ್ಕೆ ಇಷ್ಟ ಆಗಿಲ್ಲ. ಮತ್ತೆ ಯಾರೋ ಕಪ್ ತಗೊಂಡು ಹೀರೋ ಅಂತ ಬಿಂಬಿಸ್ಕೋತಾ ಇದ್ದಾನೆ ಅಂತ ಹೇಳಿದ್ರಿ. ಅಲ್ಲಿ ಜನ ಬಿಂಬಿಸ್ತಾ ಇರೋದು, ಅವನು ದುಡ್ಡು ಕೊಟ್ಟು ಬಿಂಬಿಸ್ಕೋತಾ ಇರೋದು ಅಲ್ಲ. ಅವನು ಕಪ್ ತಗೊಂಡು ಹೋದ ತಕ್ಷಣ ಹೀರೋ ಆಗಲ್ಲ, ನಾನು ಕಪ್ ತಗೊಳ್ದೆ ಇದ್ರೆ ನಾನು ವಿಲನ್ ಆಗಲ್ಲ ಅಂದ್ರಿ. ಹೌದು, ಹೀರೋ ವಿಲನ್ ಬಿಗ್ ಬಾಸ್ ಮನೇಲೇ ಡಿಸೈಡ್ ಆಗಿತ್ತು, ಕಪ್ ಇಂದ ಅಲ್ಲ, ಅವರು ತೋರಿದ ವ್ಯಕ್ತಿತ್ವದಿಂದ. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ ಅಂತ ಹೇಳ್ತೀರಿ, ಹೌದು, ಇಲ್ಲ ಅಂತ ನಾವು ಹೇಳೋದಿಲ್ಲ. ವ್ಯಕ್ತಿತ್ವದಲ್ಲಿ ಒಳ್ಳೆಯ ವ್ಯಕ್ತಿತ್ವ ಗೆಲ್ಲಬೇಕು, ಅದಂತೂ ನಿಮ್ಮಲ್ಲಿ ಇಲ್ಲ. ವ್ಯಕ್ತಿತ್ವ ಗೆಲ್ಲಬೇಕು, ಛಲ ಹಠ ಈ ಎರಡು ಗುಣ ಸುಮ್ಮನೆ ಅಲ್ಲ. ಅದು ಇರೋದು ಸಣ್ಣ ವಿಷಯ ಕೂಡ ಅಲ್ಲ, ಅದರಲ್ಲಿ ಗ್ರೇಟ್ ನೀವು. ಅದಕ್ಕೆ ನೀವು ಛಲಗಾರ್ತಿ ಅಶ್ವಿನಿ ಅನ್ನೋ ಟೈಟಲ್ ವಿನ್ ಆಗಿದ್ದೀರಿ, ಅದಕ್ಕೆ ತೃಪ್ತಿ ಪಟ್ಕೊಳ್ಳಿ. ಅದರಲ್ಲೂ ಗಿಲ್ಲಿನ ಹೊರ ಬಂದ ಮೇಲೂ ಟಾರ್ಗೆಟ್ ಮಾಡಿ ಇನ್ನೂ ಆಟ ಆಡ್ತಾನೆ ಇದ್ದೀರಿ. ನಿಮ್ಮನ್ನ ಗಿಲ್ಲಿ ಬಿಡಿ, ಅಟ್ಲೀಸ್ಟು ಒಂದು 4 ಶೋ ಆದರೂ ಮಾಡಿ ಬಂದಿದ್ದ. ಅದು ಇಲ್ಲದೆ ಯೂಟ್ಯೂಬರ್ ಆಗಿ ಬಂದ ರಕ್ಷಿತಾ ಪುಟ್ಟಿನೇ ನಿಮ್ಮನ್ನ ಹಿಂದಿಕ್ಕಿ ಒಂದು ಸ್ಟೆಪ್ ಮುಂದಕ್ಕೆ ಹೋದ್ರು. ಅದರಲ್ಲೂ ನಿಮ್ಮ ವ್ಯಕ್ತಿತ್ವ ಸಾಮಾನ್ಯ ಜನ ಆದ ನಾವು 3ನೇ ಸ್ಥಾನಕ್ಕಾದರೂ ಏಕೆ ಈಕೆನ ತಂದು ನಿಲ್ಲಿಸಿದ್ರು ಅಂತ ಅಂದುಕೊಂಡ್ವಿ. ನಮಗೆ ವ್ಯಕ್ತಿತ್ವ ಅಂತ ಬಂದ್ರೆ ಸೂರಜು, ಧನುಷು, ರಘು ಇಷ್ಟು ಜನ ನಿಮಗಿಂತ ಡಿಸರ್ವ್ ಇದ್ರು. 3ನೇ ಪ್ಲೇಸ್ ಇವ್ರಿಗೆ ಯಾರಾದ್ರೂ ಬಂದಿದ್ರೆ ಖುಷಿ ಪಡ್ತಿದ್ವಿ. ನಿಮ್ಮನ್ನ 3ನೇ ಸ್ಥಾನಕ್ಕೆ ನಿಮ್ಮ ಹೊರಗಡೆ ಇರೋ ಸಂಘಟನೆಗಳ ಬೆಂಬಲದಿಂದ ಬಂದಿರಬಹುದು ಅಷ್ಟೇ. ಸಾಮಾನ್ಯ ಜನ ಅಂತೂ ವೋಟ್ ಮಾಡಿರಲ್ಲ. ಇನ್ನು ಅನವಶ್ಯಕವಾಗಿ ರಾಜಕೀಯ ತರ್ತಾರೆ, ಸಂಘಟನೆಗಳು, ನನ್ನ ಕುಟುಂಬ ಎಲ್ಲವನ್ನು ಹೇಳೋದು ತರ್ತಾರೆ, ಅವಮಾನ ಮಾಡ್ತೀರಾ ಅಂತೀರಾ. ಕ್ಷಮಿಸಿ, ಅದು ಮಾಡಬಾರ್ದು, ಅದು ತಪ್ಪು. ಆದರೆ ಯಾವುದೇ ವ್ಯಕ್ತಿಯ ಗುಣವನ್ನ ಕೆಟ್ಟ ವಸ್ತುವಿಗೆ ಹೋಲಿಸಿದರೆ ಅದರ ವಾಸನೆ ಅವರ ಸುತ್ತ ಇರೋರಿಗೆಲ್ಲ ಹೊಡೆಯುತ್ತೆ. ಹಾಗೆ ಗಂಧದಂತಹ ಗುಣ ಇದ್ರೆ ಅದರ ಘಮ ಕೂಡ ಅದರ ಸುತ್ತ ಇರೋ ಹಾಗೆ ನಿಮ್ಮ ಸುತ್ತ ಇರೋರಿಗೆಲ್ಲ ವಾಸನೆ ಹರಡ್ತಿರೋ ಇಲ್ಲ ಘಮ ಹರಡ್ತಿರೋ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿಕೊಂಡು ನಿಮ್ಮ ನಡತೆಯನ್ನು ಬದಲಾಯಿಸ್ಕೊಳ್ಬೇಕಾಗುತ್ತೆ. ಹಾಗೆ ಮಹಿಳೆಯರು ಯಾರು ಗೆಲ್ಲೋದಿಲ್ಲ ಅಂದ ಮೇಲೆ ಮಹಿಳೆಯರನ್ನ ಏಕೆ ಕರಿತೀರಿ ಅಂದ್ರಿ. ಅದು ಹೇಗೆ ಹೇಳ್ತೀರಾ? ಶ್ರುತಿ ಮೇಡಮ್ ಸೀಸನ್ 3ನ ವಿನ್ನರ್ ಆಗಿದ್ರು, ಹಾಗೆ ಈ ಸೀಸನ್ನ ರನ್ನರ್ ಅಪ್ ರಕ್ಷಿತಾ ಆಗಿಲ್ವಾ? ನಿಮ್ಮ ವ್ಯಕ್ತಿತ್ವ 3ನೇ ಸ್ಥಾನಕ್ಕೆ ಡಿಸರ್ವಿಂಗ್ ಇಲ್ಲ. ಧೈರ್ಯ, ಛಲ, ಹಠ ಅಂತ ಬಂದ್ರೆ ರಕ್ಷಿತಾ ಕೂಡ ಏನು ಕಡಿಮೆ ಇಲ್ಲ. ಇಲ್ಲಿ ಏನೋ ಎಲ್ಲ ಸೀಸನ್ ನೋಡ್ಕೊಂಡು ಬಂದ, ಸ್ಟ್ರಾಟಜಿ ಮಾಡ್ದ, ಅದಕ್ಕೆ ಗೆದ್ದ ಅಂತೀರಿ. ಆದರೆ ರಕ್ಷಿತಾ ತಾನು ಇದ್ದ ಹಾಗೆ ತನ್ನ ಕ್ಯಾರೆಕ್ಟರ್ನಿಂದಲೇ ಜನರ ಮನಸ್ಸು ಗೆದ್ದಿಲ್ವಾ? ಇಲ್ಲಿ ಏನಾದರೂ ಈ ಸೀಸನ್ ನಲ್ಲಿ ಇಲ್ಲ ಅಂದಿದ್ರೆ ಖಂಡಿತವಾಗಿ ರಕ್ಷಿತಾ ಈ ಸೀಸನ್ನ ವಿನ್ನರ್ ಆಗ್ತಿದ್ರು. ಅಶ್ವಿನಿ ಅವರೇ, ಗಿಲ್ಲಿ ಅವರು ಈ ಸೀಸನ್ನ ವಿನ್ನರ್ ಆಗಿದ್ದಾರೆ. ನಿಮ್ಮ ಸೋಲನ್ನ ಒಪ್ಕೊಳ್ಳಿ. ಫ್ರೆಂಡ್ಸ್, ಅಶ್ವಿನಿ ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.